72ರ ವಯಸ್ಸಿನಲ್ಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ. ಯಾರು ಈ ಮಹಿಳೆ? ಅವರ ಜೀವನ ಏನು? ಅವರು ಯಾವ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಿದ್ದಾರೆ? ಅವರಿಗೆ ಇರೋ ಕಾಳಜಿ ಯಾವುದು? ನೋಡೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 13 ದಿನದಿಂದ ದಿನಕ್ಕೆ ಕುತೂಹಲ ಹೆಚ್ಚಿಸುತ್ತಿದೆ. ಪ್ರತಿಯೊಂದು ಸೀಸನ್ನಲ್ಲೂ ವಿಭಿನ್ನ ವ್ಯಕ್ತಿತ್ವಗಳು, ವಿಭಿನ್ನ ಕ್ಷೇತ್ರಗಳ ಸ್ಪರ್ಧಿಗಳು ಮತ್ತು ವಿಭಿನ್ನ ಕಥೆಗಳ ಬಿಗ್ ಬಾಸ್ ಮನೆಯಲ್ಲಿ ನಮಗೆ ಕಾಣಿಸುತ್ತವೆ. ಆದರೆ ಈ ಬಾರಿ ಒಂದು ಹೆಸರು ಮಾತ್ರ ವಿಶೇಷವಾಗಿ ಗಮನ ಸೆಳೆಯುತ್ತಿದೆ. ಅದು ರತ್ನಚಂದ್ರಪ್ಪ ಬಂಗಾರಪೇಟೆ. ಹೌದು ಸ್ನೇಹಿತರೆ, ನೀವು ಸರಿಯಾಗಿ ಕೇಳಿದ್ದೀರಿ. 72 ವರ್ಷದ ವಯಸ್ಸಿನಲ್ಲಿ ಬಿಗ್ ಬಾಸ್ ಮನೆಗೆ ಕಾಲಿಡಲಿರುವ ರತ್ನಚಂದ್ರಪ್ಪ ಬಂಗಾರಪೇಟೆ. ಸಾಮಾನ್ಯವಾಗಿ ಬಿಗ್ ಬಾಸ್ ಎಂದರೆ ಯುವಕರು, ಸಿನಿಮಾ ಕಲಾವಿದರು, ಸೋಷಿಯಲ್ ಮೀಡಿಯಾ ಸೆಲೆಬ್ರಿಟೀಸ್, ಕಿರುತೆರೆ ಕಲಾವಿದರು ಅಥವಾ ವಿವಿಧ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರುವ ವ್ಯಕ್ತಿಗಳು ನೆನಪಿಗೆ ಬರುತ್ತಾರೆ. ಆದರೆ ಈ ಸಾತಿ ಆ 72ರ ವಯಸ್ಸಿನಲ್ಲೂ ಚಟುವಟಿಕೆಯಿಂದ ಇರುವ, ತುಂಬ ಓವರ್ ಆ್ಯಕ್ಟಿವ್ ಅನ್ಬೋದು, ಜನರೊಂದಿಗೆ ಬೆರೆಯುವ, ಸಾಮಾಜಿಕ ಮಾಧ್ಯಮದಲ್ಲಿ ಸಕ್ರಿಯವಾಗಿರುವ ಮತ್ತು ತಮ್ಮದೇ ಆದ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿರುವ ರತ್ನಚಂದ್ರಪ್ಪ ಅವರ ಎಂಟ್ರಿ ನಿಜಕ್ಕೂ ವಿಭಿನ್ನವಾಗಲಿದೆ. ಇವರ ಬಗ್ಗೆ ತಿಳಿದುಕೊಳ್ಳುವ ಮೊದಲು ಒಂದು ವಿಷಯ ಹೇಳಬೇಕು. ವಯಸ್ಸು ಎನ್ನುವುದು ಕೇವಲ ಒಂದು ಸಂಖ್ಯೆ. ಮನಸ್ಸಿನಲ್ಲಿ ಉತ್ಸಾಹ ಇದ್ದರೆ, ಜೀವನದ ಬಗ್ಗೆ ಆಸಕ್ತಿ ಇದ್ದರೆ, ಹೊಸ ಅನುಭವಗಳನ್ನು ಸ್ವೀಕರಿಸುವ ಧೈರ್ಯ ಇದ್ದರೆ ಯಾವುದೇ ವಯಸ್ಸಿನಲ್ಲೂ ಹೊಸ ಪ್ರಯಾಣವನ್ನು ಆರಂಭಿಸಬಹುದು ಎನ್ನುವುದಕ್ಕೆ ರತ್ನಚಂದ್ರಪ್ಪ ಅವರ ಕಥೆ ಒಂದು ಉದಾಹರಣೆಯಾಗಬಹುದು. ಇವರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನಲ್ಲಿರುವ ಮಾಹಿತಿಯನ್ನು ನೋಡಿದರೆ ಅವರು ಶಿಕ್ಷಣ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿರುವುದು ತಿಳಿದುಬರುತ್ತದೆ. ಅವರ ಬಯೋನಲ್ಲಿ ಸೆಕೆಂಡರಿ ಸ್ಕೂಲ್ ಮಾಜಿ HM ಎಂದು ಉಲ್ಲೇಖಿಸಲಾಗಿದೆ. ಅಂದರೆ ಶಾಲಾ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಅನುಭವ ಇವರಿಗಿದೆ. ಶಿಕ್ಷಕರ ಜೀವನ ಎಂದರೆ ಕೇವಲ ಪಾಠ ಹೇಳಿಕೊಡುವ ಕೆಲಸವಲ್ಲ. ನೂರಾರು, ಸಾವಿರಾರು ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದು ರೀತಿಯಲ್ಲಿ ಪ್ರಭಾವ ಬೀರುವ ಜವಾಬ್ದಾರಿ. ಒಬ್ಬ ಶಿಕ್ಷಕಿ ಅಥವಾ ಮುಖ್ಯೋಪಾಧ್ಯಾಯರು ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾತ್ರ ಕಲಿಸುವುದಿಲ್ಲ. ಶಿಸ್ತು, ಸಮಯ ಪಾಲನೆ, ಜೀವನದ ಮೌಲ್ಯಗಳು, ಸಮಾಜದ ಬಗ್ಗೆ ಜವಾಬ್ದಾರಿ, ಹಿರಿಯರನ್ನು ಗೌರವಿಸುವುದು, ಕಷ್ಟಪಟ್ಟು ಕೆಲಸ ಮಾಡುವುದು, ಇಂತಹ ಅನೇಕ ವಿಷಯಗಳನ್ನು ಕೂಡ ಮಕ್ಕಳೇ ಕಲಿಸುತ್ತಾರೆ. ಅವರ ಇನ್ಸ್ಟಾಗ್ರಾಮ್ ಬಯೋನಲ್ಲಿ 70 ವರ್ಷದ ಅನುಭವ ಎಂಬ ರೀತಿಯ ಉಲ್ಲೇಖವೂ ಕಾಣಿಸುತ್ತದೆ. ಇದು ಅವರ ಜೀವನದ ದೀರ್ಘ ಅನುಭವವನ್ನು ಪ್ರತಿಬಿಂಬಿಸುವ ಮಾತಾಗಿರಬಹುದು. ಇಂದು ನಾವು ಸಾಮಾಜಿಕ ಮಾಧ್ಯಮದಲ್ಲಿ ಕೆಲವೇ ವರ್ಷಗಳಲ್ಲಿ ಆಗುತ್ತಿರುವ ಅನೇಕ ಮಂದಿಯನ್ನು ನೋಡುತ್ತೇವೆ. ಆದರೆ ದಶಕಗಳ ಜೀವನಾನುಭವ ಹೊಂದಿರುವ ವ್ಯಕ್ತಿಯೊಬ್ಬರು ಅದೇ ವೇದಿಕೆಯಲ್ಲಿ ತಮ್ಮನ್ನು ತಾವು ಪರಿಚಯಿಸಿಕೊಂಡಾಗ ಅವರ ಅನುಭವವೇ ಅವರ ದೊಡ್ಡ ಶಕ್ತಿಯಾಗಿರುತ್ತದೆ. ರತ್ನಚಂದ್ರಪ್ಪ ಅವರ ಇನ್ಸ್ಟಾಗ್ರಾಮ್ ಖಾತೆಯನ್ನು ನೋಡಿದರೆ ಅವರು ಸಾಮಾಜಿಕ ಮಾಧ್ಯಮದಲ್ಲೂ ಸಕ್ರಿಯರಾಗಿದ್ದಾರೆ. ಅವರ ಖಾತೆಯಲ್ಲಿ 204 ಪೋಸ್ಟ್ಗಳು ಮತ್ತು ಸುಮಾರು 18.3K ಫಾಲೋವರ್ಸ್ ಇರುವುದನ್ನು ನಾವು ಈ ಇನ್ಸ್ಟಾಗ್ರಾಮ್ದಲ್ಲಿ ನೋಡ್ಬೋದು. ಅಂದರೆ 72 ವರ್ಷ ಎಂದರೆ ಮನೆಯಲ್ಲೇ ಕುಳಿತುಕೊಳ್ಳಬೇಕು, ಹೊಸ ಜನರನ್ನು ಭೇಟಿ ಮಾಡಬಾರದು, ಸಾಮಾಜಿಕ ಮಾಧ್ಯಮ ಬಳಸಬಾರದು ಎನ್ನುವ ಹಳೆಯ ಕಲ್ಪನೆಯನ್ನು ಅವರು ಒಪ್ಪಿಕೊಂಡಂತೆ ಕಾಣುವುದಿಲ್ಲ. ಬದಲಾಗಿ ಹೊಸ ಪೀಳಿಗೆಯೊಂದಿಗೆ ಬೆರೆಯುತ್ತಿದ್ದಾರೆ, ಹೊಸ ತಂತ್ರಜ್ಞಾನವನ್ನು ಬಳಸುತ್ತಿದ್ದಾರೆ, ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಮತ್ತು ಈಗ ನಿಮ್ಮ ಮುಂದೆ ಬರುವ ದೊಡ್ಡ ಪ್ರಶ್ನೆ, ಬಿಗ್ ಬಾಸ್ ಮನೆಗೆ ಹೋದರೆ ಏನಾಗಬಹುದು? ನೋಡಿ ಸ್ನೇಹಿತರೆ, ಬಿಗ್ ಬಾಸ್ ಮನೆ ಒಂದು ಸಾಮಾನ್ಯ ಮನೆ ಅಲ್ಲ. ಅಲ್ಲಿ ವಿಭಿನ್ನ ವ್ಯಕ್ತಿತ್ವದ ಜನರು ಒಂದೇ ಮನೆಯೊಳಗೆ ಹಲವು ದಿನಗಳ ಕಾಲ ಒಟ್ಟಿಗೆ ಇರುತ್ತಾರೆ. ಅವರ ಅಭಿಪ್ರಾಯಗಳು ಬೇರೆ, ಅವರ ಜೀವನಾನುಭವ ಬೇರೆ, ಅವರ ಮಾತನಾಡುವ ಶೈಲಿ ಕೂಡ ಬೇರೆ, ಅವರ ನಿರೀಕ್ಷೆಗಳು ಕೂಡ ಬೇರೆ ಬೇರೆಯೇ ಇರ್ತವೆ. ಅಂತಹ ಪರಿಸ್ಥಿತಿಯಲ್ಲಿ 72 ವರ್ಷದ ರತ್ನಚಂದ್ರಪ್ಪ ಅವರು ಹೇಗೆ ಹೊಂದಿಕೊಳ್ಳುತ್ತಾರೆ ಎನ್ನುವುದು ಅತ್ಯಂತ ಕುತೂಹಲಕಾರಿ ವಿಷಯ. ಒಂದೆಡೆ ಯುವ ಸ್ಪರ್ಧಿಗಳು, ಇನ್ನೊಂದೆಡೆ ರತ್ನಚಂದ್ರಪ್ಪ ಅವರಂತಹ ಹಿರಿಯ ಅನುಭವದ ವ್ಯಕ್ತಿ. ಯುವಕರು ವೇಗವಾಗಿ ಮಾತನಾಡಬಹುದು, ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬಹುದು, ತಮ್ಮ ಅಭಿಪ್ರಾಯವನ್ನು ಜೋರಾಗಿ ಹೇಳಬಹುದು.
ಆದರೆ ಹಿರಿಯ ವ್ಯಕ್ತಿಯೊಬ್ಬರು ಜೀವನದ ಹಲವಾರು ಏಳುಬೀಳುಗಳನ್ನು ನೋಡಿರುತ್ತಾರೆ. ಅವರು ಒಂದು ಸಮಸ್ಯೆಯನ್ನು ನೋಡುವ ದೃಷ್ಟಿಕೋನ ಯುವಕರಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿರಬಹುದು. ಅದೇ ಬಿಗ್ ಬಾಸ್ ಮನೆಯಲ್ಲಿ ರತ್ನಚಂದ್ರಪ್ಪ ಅವರ ದೊಡ್ಡ ಸ್ಟ್ರೆಂತ್ ಆಗಬಹುದು. ಯಾಕಂದರೆ ಜೀವನದಲ್ಲಿ ನಾವು ಕಲಿಯುವ ಕೆಲವು ಪಾಠಗಳನ್ನು ಯಾವುದೇ ಪುಸ್ತಕ ಕಲಿಸಲು ಸಾಧ್ಯವಿಲ್ಲ. ಸಮಯ ಕಲಿಸುತ್ತದೆ, ಅನುಭವ ಕಲಿಸುತ್ತದೆ, ಸಂಬಂಧಗಳು ಕಲಿಸುತ್ತವೆ, ವಿಫಲತೆ ಕಲಿಸುತ್ತದೆ, ಯಶಸ್ಸು ಕೂಡ ಕಲಿಸುತ್ತದೆ. ಮತ್ತು ಇಂತಹ ದಶಕಗಳ ಅನುಭವ ಅವರ ಮಾತುಗಳಲ್ಲಿ ಕಾಣಿಸಿಕೊಂಡರೆ ಬಿಗ್ ಬಾಸ್ ಮನೆಯೊಳಗೆ ಅವರು ಒಂದು ರೀತಿಯ ಮಾರ್ಗದರ್ಶಕ ವ್ಯಕ್ತಿಯಾಗಬಹುದು. ಆದರೆ ಸ್ನೇಹಿತರೆ, ಬಿಗ್ ಬಾಸ್ ಎಂದರೆ ಕೇವಲ ಜ್ಞಾನ ಅಥವಾ ಅನುಭವದಿಂದ ಗೆಲ್ಲುವ ಆಟ ಅಲ್ಲ. ಅದು ಪೇಷನ್ಸ್ನ ಆಟ, ಅದು ಇಮೋಷನ್ಸ್ನ ಆಟ, ಅದು ಕಮ್ಯುನಿಕೇಷನ್ನ ಆಟ, ಅದು ರಿಲೇಷನ್ಶಿಪ್ಸ್ನ ಆಟ. ಕೆಲವೊಮ್ಮೆ ಒಂದು ಸಣ್ಣ ಮಾತು ದೊಡ್ಡ ಚರ್ಚೆಗೆ ಕಾರಣವಾಗಬಹುದು. ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೊಡ್ಡ ಆರ್ಗ್ಯುಮೆಂಟ್ ಆಗಬಹುದು. ಒಂದು ಟಾಸ್ಕ್ನಲ್ಲಿ ಸೋತರೆ ಮನಸ್ಸಿಗೆ ಬೇಸರವಾಗಬಹುದು. ಮತ್ತೊಂದು ಟಾಸ್ಕ್ನಲ್ಲಿ ಗೆದ್ದರೆ ಆತ್ಮವಿಶ್ವಾಸ ಹೆಚ್ಚಾಗಬಹುದು. ಹೀಗಾಗಿ 72 ವರ್ಷದ ಸ್ಪರ್ಧಿಯಾಗಿ ರತ್ನಚಂದ್ರಪ್ಪ ಅವರು ಈ ಎಲ್ಲ ಪರಿಸ್ಥಿತಿಗಳನ್ನು ಹೇಗೆ ಎದುರಿಸುತ್ತಾರೆ ಎಂಬುದು ನಿಜಕ್ಕೂ ನೋಡಬೇಕಾದ ವಿಷಯ. ಅವರ ಜೀವನದಲ್ಲಿ ಶಿಕ್ಷಣ ಕ್ಷೇತ್ರದ ಅನುಭವ ಇರುವುದರಿಂದ ಮಕ್ಕಳನ್ನು, ಯುವಕರನ್ನು ಮತ್ತು ವಿವಿಧ ಮನಸ್ಸಿನ ಜನರನ್ನು ಅರ್ಥ ಮಾಡಿಕೊಳ್ಳುವ ಅನುಭವ ಅವರಿಗೆ ಇರಬಹುದು. ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡಿರುವ ವ್ಯಕ್ತಿಗೆ ಡಿಸಿಪ್ಲಿನ್ ಎಂದರೆ ಏನು ಎನ್ನುವುದು ಚೆನ್ನಾಗಿ ಗೊತ್ತಿರುತ್ತದೆ. ಸಮಯ ಪಾಲನೆ ಎಂದರೇನು ಗೊತ್ತಿರುತ್ತದೆ. ಜನರನ್ನು ಹೇಗೆ ನಿರ್ವಹಿಸಬೇಕು ಎನ್ನುವ ಅನುಭವವೂ ಇರಬಹುದು. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ದೊಡ್ಡ ವ್ಯತ್ಯಾಸವಿದೆ. ಅಲ್ಲಿ ಅವರು ಹೆಡ್ ಮಾಸ್ಟರ್ ಅಲ್ಲ, ಅಲ್ಲಿ ಎಲ್ಲರೂ ಸ್ಪರ್ಧಿಗಳು. ಯಾರೂ ಯಾರಿಗೂ ವಿದ್ಯಾರ್ಥಿಗಳಲ್ಲ. ಹೀಗಾಗಿ ಅವರ ಲೀಡರ್ಶಿಪ್ ಸ್ಟೈಲ್ ಹೇಗಿರುತ್ತದೆ? ಅವರು ಎಲ್ಲರೊಂದಿಗೆ ಹೇಗೆ ಬೆರೆಯುತ್ತಾರೆ? ಯುವ ಸ್ಪರ್ಧಿಗಳ ಮಾತುಗಳನ್ನು ಹೇಗೆ ಸ್ವೀಕರಿಸುತ್ತಾರೆ? ಯಾರಾದರೂ ಅವರೊಂದಿಗೆ ವಾದ ಮಾಡಿದರೆ ಅವರು ಹೇಗೆ ಪ್ರತಿಕ್ರಿಯಿಸುತ್ತಾರೆ? ಇವೆಲ್ಲವೂ ಬಿಗ್ ಬಾಸ್ ಪ್ರೇಕ್ಷಕರಿಗೆ ಆಸಕ್ತಿದಾಯಕವಾಗಬಹುದು. ಮತ್ತೊಂದು ವಿಶೇಷ ಸಂಗತಿ ಎಂದರೆ ರತ್ನಚಂದ್ರಪ್ಪ ಅವರು ಆರೋಗ್ಯದ ಬಗ್ಗೆ ಕೂಡ ಸಾಮಾಜಿಕ ಮಾಧ್ಯಮದಲ್ಲಿ ಮಾತನಾಡುತ್ತಿರುವುದು ಅವರ ಇನ್ಸ್ಟಾಗ್ರಾಮ್ ಖಾತೆ ಹೆಸರಿನಿಂದಲೇ ತಿಳಿಯುತ್ತದೆ. ಹೆಲ್ತ್ ಟಿಪ್ಸ್ ವಿತ್ ರತ್ನ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ನ ಹೆಸರು. ಅಂದರೆ ಆರೋಗ್ಯ ಮತ್ತು ಜೀವನ ಶೈಲಿ ಸಂಬಂಧಿತ ವಿಷಯಗಳ ಬಗ್ಗೆ ಅವರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವ ಒಂದು ಗುರುತು ಕೂಡ ಅವರ ಸಾಮಾಜಿಕ ಮಾಧ್ಯಮದಲ್ಲಿ ಕಾಣಿಸುತ್ತದೆ. ಇದು ಕೂಡ ಅವರ ವ್ಯಕ್ತಿತ್ವದ ಮತ್ತೊಂದು ಭಾಗ. ಇಂದಿನ ಕಾಲದಲ್ಲಿ 60 ಅಥವಾ 70 ವರ್ಷ ದಾಟಿದ ನಂತರ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಬೇಕು ಎಂದು ಎಲ್ಲರೂ ಹೇಳುತ್ತಾರೆ. ಆದರೆ ಆರೋಗ್ಯ ಎಂದರೆ ಕೇವಲ ಔಷಧಿ ಅಲ್ಲ, ಆಸ್ಪತ್ರೆ ಅಲ್ಲ. ಚಟುವಟಿಕೆಯಿಂದಿರುವುದು, ಮನಸ್ಸನ್ನು ಸಂತೋಷವಾಗಿಟ್ಟುಕೊಳ್ಳುವುದು, ಜನರೊಂದಿಗೆ ಮಾತನಾಡುವುದು, ಹೊಸ ವಿಷಯಗಳನ್ನು ಕಲಿಯುವುದು, ಸಾಮಾಜಿಕವಾಗಿ ಆ್ಯಕ್ಟಿವ್ ಆಗಿರುವುದು, ತಮ್ಮನ್ನು ತಾವು ಬ್ಯುಸಿಯಾಗಿ ಇಟ್ಟುಕೊಳ್ಳುವುದು ಇವೆಲ್ಲವೂ ಜೀವನದ ಗುಣಮಟ್ಟಕ್ಕೆ ಮುಖ್ಯ. ರತ್ನಚಂದ್ರಪ್ಪ ಅವರಂತಹ ಹಿರಿಯ ವ್ಯಕ್ತಿ ಇನ್ನೂ ಸಾಮಾಜಿಕ ಮಾಧ್ಯಮದಲ್ಲಿ ಆ್ಯಕ್ಟಿವ್ ಆಗಿರುವುದು ಕೂಡ ಇಂದಿನ ಹಿರಿಯ ಪೀಳಿಗೆಗೆ ಒಂದು ಪಾಸಿಟಿವ್ ಮೆಸೇಜ್ ಆಗಬಹುದು. ವಯಸ್ಸಾಗಿದೆ, ಇನ್ನೂ ಏನು ಮಾಡಬಹುದು ಎಂದು ಕುಳಿತುಕೊಳ್ಳುವ ಬದಲು ಇನ್ನೂ ಏನೋ ಹೊಸದಾಗಿ ಮಾಡಬಹುದು ಎಂದು ಯೋಚಿಸುವುದು ಮುಖ್ಯ. ಅದೇ ಮೈಂಡ್ಸೆಟ್ ಬಿಗ್ ಬಾಸ್ ಮನೆಯಲ್ಲೂ ಅವರಿಗೆ ಸ್ನೇಹಿತರೆ, ಒಮ್ಮೆ ಯೋಚಿಸಿ ನೋಡಿ. 72 ವರ್ಷದ ವ್ಯಕ್ತಿಯೊಬ್ಬರು ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶಿಸುತ್ತಾರೆ. ಕ್ಯಾಮರಾಗಳು ಅವರ ಪ್ರತಿಯೊಂದು ಚಲನೆಯನ್ನು ಗಮನಿಸುತ್ತವೆ. ಯುವಕರು ಅವರೊಂದಿಗೆ ಮಾತನಾಡುತ್ತಾರೆ. ಟಾಸ್ಕ್ಗಳಲ್ಲಿ ಭಾಗವಹಿಸಬೇಕು. ಕೆಲವೊಮ್ಮೆ ದೈಹಿಕವಾಗಿ ಆ್ಯಕ್ಟಿವ್ ಆಗಬೇಕು. ಕೆಲವೊಮ್ಮೆ ಬುದ್ಧಿವಂತಿಕೆಯ ಟಾಸ್ಕ್ಗಳು ಬರುತ್ತವೆ. ಕೆಲವೊಮ್ಮೆ ಇಮೋಷನಲ್ ಸಿಚುವೇಶನ್ಸ್ ಎದುರಾಗಬಹುದು. ಮನೆಯ ಕೆಲಸಗಳನ್ನು ಮಾಡಬೇಕಾಗಬಹುದು. ಮತ್ತು ಮುಖ್ಯವಾಗಿ ತಮ್ಮ ಸ್ವಂತ ವ್ಯಕ್ತಿತ್ವವನ್ನು ಉಳಿಸಿಕೊಂಡೇ ಇತರರೊಂದಿಗೆ ಹೊಂದಿಕೊಳ್ಳಬೇಕು. ಇದು ಸುಲಭದ ಕೆಲಸವಲ್ಲ. ಆದರೆ ಇದೇ ಕಾರಣಕ್ಕೆ ಅವರ ಎಂಟ್ರಿ ವಿಶೇಷವಾಗುತ್ತದೆ. ಅವರು ಕೇವಲ ಮತ್ತೊಬ್ಬ ಕಂಟೆಸ್ಟೆಂಟ್ ಅಲ್ಲ, ಅವರು ಒಂದು ಜನರೇಷನ್ನನ್ನು ಪ್ರತಿನಿಧಿಸಬಹುದು. ಅವರೊಂದಿಗೆ ಬಿಗ್ ಬಾಸ್ ಮನೆಗೆ ಹೋಗುವ ಯುವ ಸ್ಪರ್ಧಿಗಳು ಅವರೊಂದಿಗೆ ಸಾಕಷ್ಟು ಜೀವನಾನುಭವ ಕೇಳಬಹುದು. ಅವರ ಬಾಲ್ಯದ ದಿನಗಳು ಹೇಗಿದ್ದವು, ಆ ಕಾಲದ ಶಿಕ್ಷಣ ಹೇಗಿತ್ತು, ಅಂದಿನ ಸಮಾಜ ಹೇಗಿತ್ತು, ತಂತ್ರಜ್ಞಾನ ಇಲ್ಲದ ಕಾಲದಲ್ಲಿ ಜನರು ಹೇಗೆ ಬದುಕುತ್ತಿದ್ದರು, ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಎದುರಿಸಿದ ಸವಾಲುಗಳು ಯಾವುವು. ಇಂದಿನ ಪೀಳಿಗೆಯವರು ಮೊಬೈಲ್, ಇಂಟರ್ನೆಟ್, ಸೋಷಿಯಲ್ ಮೀಡಿಯಾ ನಡುವೆ ಬೆಳೆದಿದ್ದಾರೆ.
ಆದರೆ ಹಿರಿಯ ಪೀಳಿಗೆ ಬೇರೆ ರೀತಿಯ ಜೀವನವನ್ನು ಕಂಡಿದೆ. ಅವರು ಪತ್ರ ಬರೆದ ಕಾಲ ನೋಡಿದ್ದಾರೆ, ಲ್ಯಾಂಡ್ಲೈನ್ ಫೋನ್ ಕಾಲ ನೋಡಿದ್ದಾರೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಟೆಲಿವಿಷನ್ ಕಾಲ ನೋಡಿದ್ದಾರೆ, ನಂತರ ಕಲರ್ ಟೆಲಿವಿಷನ್, ಕೇಬಲ್ ಟಿವಿ, ಇಂಟರ್ನೆಟ್, ಈಗ ಸ್ಮಾರ್ಟ್ಫೋನ್, ಸೋಷಿಯಲ್ ಮೀಡಿಯಾ. ಇಷ್ಟೊಂದು ದೊಡ್ಡ ಬದಲಾವಣೆಯನ್ನು ತಮ್ಮ ಜೀವನದಲ್ಲಿ ನೋಡಿರುವ ಪೀಳಿಗೆಯವರು ಇಂದು ಬಿಗ್ ಬಾಸ್ ಮನೆಯಂತಹ ಆಧುನಿಕ ರಿಯಾಲಿಟಿ ಶೋಗೆ ಬಂದರೆ ಅದು ಸ್ವತಃ ಒಂದು ಇಂಟ್ರೆಸ್ಟಿಂಗ್ ಜರ್ನಿ. ಹಾಗಾದರೆ ರತ್ನಚಂದ್ರಪ್ಪ ಅವರು ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಆಟ ಆಡಬಹುದು? ನನ್ನ ಪ್ರಕಾರ ಅವರ ದೊಡ್ಡ ಸ್ಟ್ರೆಂತ್ ಅವರ ಲೈಫ್ ಎಕ್ಸ್ಪೀರಿಯನ್ಸ್. ಆದರೆ ಅದೇ ಸಮಯದಲ್ಲಿ ಒಂದು ಚಾಲೆಂಜ್ ಕೂಡ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಮ್ಮೆ ಪರಿಸ್ಥಿತಿಗಳು ವೇಗವಾಗಿ ಬದಲಾಗುತ್ತವೆ. ಇಂದು ಸ್ನೇಹಿತನಾಗಿರುವ ವ್ಯಕ್ತಿ ನಾಳೆ ಎದುರಾಳಿಯಾಗಬಹುದು. ಒಂದು ಟಾಸ್ಕ್ನಲ್ಲಿ ಒಟ್ಟಿಗೆ ಆಡಿದವರು ಮತ್ತೊಂದು ಟಾಸ್ಕ್ನಲ್ಲಿ ವಿರುದ್ಧ ತಂಡದಲ್ಲಿರಬಹುದು. ಅಲ್ಲಿ ಇಮೋಷನ್ಸನ್ನು ಕಂಟ್ರೋಲ್ ಮಾಡುವುದು ಬಹಳ ಮುಖ್ಯ. 72 ವರ್ಷಗಳ ಜೀವನಾನುಭವ ಹೊಂದಿರುವ ರತ್ನಚಂದ್ರಪ್ಪ ಅವರು ಈ ಇಮೋಷನಲ್ ಸಿಚುವೇಶನ್ಸ್ ಅನ್ನು ಹೇಗೆ ಹ್ಯಾಂಡಲ್ ಮಾಡುತ್ತಾರೆ ಎಂಬುದು ಕುತೂಹಲ ಮೂಡಿಸುತ್ತದೆ. ಅವರು ಶಾಂತವಾಗಿ ಸಮಸ್ಯೆ ಬಗೆಹರಿಸುವ ವ್ಯಕ್ತಿಯಾಗಿದ್ದರೆ ಅದು ಅವರ ದೊಡ್ಡ ಪ್ಲಸ್ ಪಾಯಿಂಟ್. ಅವರು ತಮ್ಮ ಅಭಿಪ್ರಾಯವನ್ನು ನೇರವಾಗಿ ಹೇಳುವವರಾಗಿದ್ದರೆ ಅವರ ಮಾತುಗಳು ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಬಹುದು. ಅವರು ಹಾಸ್ಯಪ್ರಿಯರಾಗಿದ್ದರೆ ಮನೆಗೆ ಒಳ್ಳೆಯ ಎಂಟರ್ಟೈನ್ಮೆಂಟ್ ಕೊಡಬಹುದು. ಅವರು ಯುವ ಸ್ಪರ್ಧಿಗಳ ಜೊತೆ ಸ್ನೇಹ ಬೆಳೆಸಿದರೆ ಅದು ಒಂದು ಸುಂದರ ಜನರೇಷನ್ ಬಾಂಡಿಂಗ್ ಆಗಬಹುದು. ಮತ್ತು ಅವರು ತಮ್ಮ ಜೀವನದ ಕಥೆಗಳನ್ನು ಹಂಚಿಕೊಂಡರೆ ಅದು ಪ್ರೇಕ್ಷಕರಿಗೆ ಇಮೋಷನಲ್ ಮೊಮೆಂಟ್ಸ್ ನೀಡಬಹುದು. ಸ್ನೇಹಿತರೆ, ಬಿಗ್ ಬಾಸ್ನಲ್ಲಿ ಗೆಲ್ಲುವುದು ಎಂದರೆ ಕೇವಲ ಫಿಸಿಕಲ್ ಟಾಸ್ಕ್ ಗೆಲ್ಲುವುದು ಅಲ್ಲ, ಪ್ರೇಕ್ಷಕರ ಮನ ಗೆಲ್ಲುವುದು ಅಷ್ಟೇ. ಸ್ನೇಹಿತರೆ, ರತ್ನಚಂದ್ರಪ್ಪ ಬಂಗಾರಪೇಟೆ ಅವರಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಹೊಸ ಪ್ರಯಾಣಕ್ಕೆ ಶುಭವಾಗಲಿ. ಅವರ ಜೀವನಾನುಭವ, ಅವರ ಎನರ್ಜಿ, ಅವರ ಮಾತುಗಳು ಮತ್ತು ಅವರ ವಿಭಿನ್ನ ವ್ಯಕ್ತಿತ್ವ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಮೂಡಿಬರುತ್ತದೆ ಎಂಬುದನ್ನು ಕಾದು ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂತಹ ಕನ್ನಡ ಸಿನಿಮಾ, ಕಿರುತೆರೆ ಮತ್ತು ಸೆಲೆಬ್ರಿಟಿ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ. ಶುಭವಾಗಲಿ.